ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು ಮಾತಾಡಕ್ಕೆ ಹೊರಟಿರುವ ವಿಷಯ ಇದೆಯಲ್ಲ, ಅದು ಕೇಳೋಕೆ ತುಂಬಾನೇ ಸರಳ, ಆದ್ರೆ ಅಷ್ಟೇ ಆಳವಾದದ್ದು. ಅದರ ಮೂಲ ಯೋಚನೆ ಇಷ್ಟೇ: ಈ ಜೀವನದಲ್ಲಿ ನಮ್ಮ ದೇಹ, ನಮ್ಮ ಸಂಬಂಧಗಳು, ನಮ್ಮ ಆಸ್ತಿ, ಇದಕ್ಕೆ ಯಾವುದಕ್ಕೂ ನಾವು ಮಾಲೀಕರಲ್ಲ, ಕೇವಲ ಅತಿಥಿಗಳು. ಈ ಒಂದು ದೃಷ್ಟಿಕೋನದಿಂದ ಆಂತರಿಕ ಶಾಂತಿ ಸಿಗುತ್ತೆ ಅಂತ ಕೆಲವು ಮೂಲ ಪಠ್ಯಗಳು ಹೇಳ್ತವೆ. ಸೊ ಇವತ್ತು ನಾವು ಇದನ್ನೇ ಆಳವಾಗಿ ನೋಡೋಣ. ಇದು ನಿಜವಾಗ್ಲೂ ಜ್ಞಾನೋದಯದ ದಾರಿನಾ, ಅಥವಾ ವಾಸ್ತವದಿಂದ ದೂರ ಸರಿಯೋಕೆ ಒಂದ್ ರೀತಿ ನಿರಾಸಕ್ತಿಗೆ ಕಾರಣವಾಗುವ ತತ್ವನಾ? ಹೌದು, ಇದೊಂದು ತುಂಬಾನೇ ಒಳ್ಳೆಯ ಪ್ರಶ್ನೆ. ಯಾಕಂದ್ರೆ ಈ ಅತಿಥಿ ಪ್ರಜ್ಞೆ ಅಂತ ಕೇಳಿದ ತಕ್ಷಣ ಹೆಚ್ಚಿನವರಿಗೆ ಇದೇ ಅನುಮಾನ ಬರುತ್ತೆ. ಇದನ್ನು ಕೇವಲ ಒಂದು ಫಿಲಾಸಫಿ ತರ ನೋಡೋ ಬದಲು ಜೀವನದ ಒತ್ತಡ, ದುಃಖ, ಭಯ ಇವನ್ನೆಲ್ಲ ನಿಭಾಯಿಸೋಕೆ ಕೊಟ್ಟಿರೋ ಒಂದು ಮೆಂಟಲ್ ಮಾಡೆಲ್ ಅಂತ ನೋಡ್ಬೋದು. ಏನಪ್ಪಾ ಅಂದ್ರೆ, ನಮ್ಮನ್ನು ಮಾಲೀಕ ಅಂತ ಭಾವಿಸ್ಕೊಳ್ಳೋದೇ ನಮ್ಮ ಹೆಚ್ಚಿನ ಸಮಸ್ಯೆಗಳ ಮೂಲ ಅಂತ ಈ ಪಠ್ಯಗಳು ವಾದಿಸುತ್ತವೆ. ಆ ಮಾಲೀಕತ್ವದ ಭಾವನೆಯನ್ನ ಅತಿಥಿ ಅನ್ನುವ ಪ್ರಜ್ಞೆಯಿಂದ ಬದಲಾಯಿಸಿದಾಗ ನಾವು ನಮ್ಮ ಬಂಧನಗಳ ಮೂಲಕ್ಕೆ ಕೈ ಹಾಕಿದ ಹಾಗೆ. ಅದನ್ನೇ ಪಠ್ಯದಲ್ಲಿ ಉಪರಾಮ್ ಸ್ಥಿತಿ ಅಂದ್ರೆ ನಿರ್ಲಿಪ್ತ ಸ್ಥಿತಿ ಅಂತ ಕರೆಯೋದು. ಸರಿ, ಈ ಮಾಲೀಕ ಮತ್ತೆ ಅತಿಥಿ ಅನ್ನೋ ಪದಗಳು ಕೇಳೋಕೆ ಸರಳ, ಆದ್ರೆ ಇದರ ಹಿಂದಿರೋ ಸೈಕಲಾಜಿಕಲ್ ವ್ಯತ್ಯಾಸ ಏನು? ಅಂದ್ರೆ ಒಬ್ಬ ಗೆಸ್ಟ್ ಒಂದ್ ಮನೆಗೆ ಹೋದಾಗ ಅಲ್ಲಿನ ಸೋಫಾ, ಟಿವಿ ಎಲ್ಲ ಬಳಸ್ತಾನೆ, ಆರಾಮಾಗಿರ್ತಾನೆ. ಆದ್ರೆ ಅವನ ಮನಸ್ಸಿನ ಮೂಲೆಯಲ್ಲಿ ಇದು ನಂದಲ್ಲ ಅನ್ನೋ ಅರಿವಿರುತ್ತೆ. ಹಾಗಾಗಿ ಆ ಮನೆಯಿಂದ ಹೊರಡುವಾಗ ಅವನಿಗೆ ನೋವಾಗಲ್ಲ. ಇದೇ ತತ್ವವನ್ನ ನಮ್ಮ ಇಡೀ ಜೀವನಕ್ಕೆ ಅನ್ವಯಿಸೋದು ಇದರ ತಿರುಳು ಅಲ್ವಾ? ಖಂಡಿತ, ನೀವು ಹೇಳಿದ್ದು ಪರ್ಫೆಕ್ಟ್. ಆ ಅರಿವು, ಆ ಬ್ಯಾಕ್ಗ್ರೌಂಡ್ ಅವೇರ್ನೆಸ್ ಇದೆಯಲ್ಲ, ಅದೇ ಎಲ್ಲ ವ್ಯತ್ಯಾಸ ತರೋದು. ನೋಡಿ, ಮಾಲೀಕನಿಗೆ ತನ್ನ ಆಸ್ತಿ ಮೇಲೆ ಹಕ್ಕಿದೆ, ಆದರೆ ಜೊತೆಗೆ ಜವಾಬ್ದಾರಿ ಇದೆ, ಅದನ್ನ ಕಳ್ಕೊಳ್ಳೋ ಭಯ ಇದೆ, ಅದರ ಬಗ್ಗೆ ಅಹಂಕಾರನೂ ಇದೆ. ಆದರೆ ಅತಿಥಿಗೆ ಬಳಕೆಯ ಸ್ವಾತಂತ್ರ್ಯ ಇದೆ, ಆದರೆ ಮಾಲೀಕತ್ವದ ಭಾರ ಇಲ್ಲ. ಮೂಲಪಠ್ಯ ಹೇಳೋ ಹಾಗೆ ಅತಿಥಿ ಎಂಬ ಸ್ಮೃತಿ ಇದ್ರೆ ಮನಸ್ಸು ಹಗುರವಾಗುತ್ತದೆ, ಸಂಬಂಧಗಳು ಪವಿತ್ರವಾಗುತ್ತವೆ, ಕೆಲಸಗಳು ಸಹಜವಾಗುತ್ತವೆ. ನಮ್ಮ ಆತ್ಮ ಈ ದೇಹ ಅನ್ನೋ ಮನೆಯಲ್ಲಿ ಕೇವಲ ಒಬ್ಬ ಅತಿಥಿ ಅನ್ನೋ ಕಲ್ಪನೆಯೇ ನಮ್ಮ ಇಡೀ ಅಸ್ತಿತ್ವದ ಬಗ್ಗೆ ಇರೋ ನೋಟವನ್ನೇ ಬದಲಾಯಿಸ್ಬಿಡುತ್ತೆ. ಓಕೆ, ಇಲ್ಲಿಂದ ವಿಷಯ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗತ್ತೆ. ನನ್ನದು ಅನ್ನೋ ಭಾವನೆಯೇ ದುಃಖ ಮತ್ತು ಭಯಕ್ಕೆ ಕಾರಣ ಅಂತ ನೀವ್ ಹೇಳಿದ್ರಿ. ಆದ್ರೆ ನನ್ನದು ಅನ್ನೋ ಭಾವನೆ ಇಲ್ಲ ಅಂದ್ರೆ ಯಾವುದ್ರ ಬಗ್ಗೆ ಆದ್ರೂ ಕಾಳಜಿ ವಹಿಸೋಕೆ ಮೋಟಿವೇಶನ್ ಎಲ್ಲಿಂದ ಬರುತ್ತೆ? ಉದಾಹರಣೆಗೆ, ಇದು ನನ್ನ ದೇಹ ಅನ್ಕೊಂಡ್ರೆ ತಾನೇ ನಾವು ಎಕ್ಸಸೈಸ್ ಮಾಡೋದು, ಹೆಲ್ತ್ ನೋಡ್ಕೊಳ್ಳೋದು. ಈ ಅತಿಥಿ ಪ್ರಜ್ಞೆ ಅನ್ನೋದು ಒಂದ್ ರೀತಿ ಬೇಜವಾಬ್ದಾರಿತನಕ್ಕೆ ದಾರಿ ಮಾಡಿಕೊಡಲ್ವಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಪಠ್ಯವು ಈ ಗೊಂದಲವನ್ನ ನಿವಾರಿಸೋಕೆ 3 ಸ್ತಂಭಗಳ ಮೂಲಕ ಈ ಕಾನ್ಸೆಪ್ಟ್ನ ವಿವರಿಸುತ್ತೆ. ಮೊದಲನೇದು, ನೀವ್ ಹೇಳಿದ ಹಾಗೆ ದೇಹದ ಮೇಲಿನ ಅತಿಥಿ ವೃತ್ತಿ. ಇಲ್ಲಿ ವಿದೇಶಕ್ಕೆ ಓದೋಕೆ ಹೋದ ವಿದ್ಯಾರ್ಥಿಯ ಉದಾಹರಣೆ ಕೊಟ್ಟಿದ್ದಾರೆ. ಅವನು ಒಂದು ಮನೆನ ಬಾಡಿಗೆಗೆ ತಗೋತಾನೆ. ಆ ಮನೆನ ಅವನು ತುಂಬಾನೇ ಚೆನ್ನಾಗಿ ನೋಡ್ಕೋತಾನೆ, ಕ್ಲೀನಾಗಿ ಇಟ್ಕೋತಾನೆ. ಯಾಕಂದ್ರೆ ಅವನು ಅಲ್ಲೇ ಇರಬೇಕು. ಎಕ್ಸಾಕ್ಟ್ಲಿ. ಆದ್ರೆ ಅದು ತನ್ನದಲ್ಲ, ಓದು ಮುಗಿದ ಮೇಲೆ ಬಿಟ್ಟು ಹೋಗ್ಬೇಕು ಅನ್ನೋ ಅರಿವು ಅವನಿಗೆ ಸದಾ ಇರುತ್ತೆ. ಓ, ಹಾಗಾದ್ರೆ ಇಲ್ಲಿ ನಿರ್ಲಿಪ್ತತೆ ಅಂದ್ರೆ ನಿರ್ಲಕ್ಷ್ಯ ಅಲ್ಲ, ಜವಾಬ್ದಾರಿಯಿಂದ ನೋಡ್ಕೋಬೇಕು. ಅದ್ರ ಜೊತೆ ನಮ್ಮನ್ನ ನಾವು ಗುರ್ತಿಸ್ಕೋಬಾರ್ದು. ನಾನೇ ಈ ದೇಹ ಅನ್ನೋ ಬದ್ಲು ನಾನು ಆತ್ಮ ಈ ದೇಹವನ್ನ ಬಳಸ್ತಿದ್ದೀನಿ ಅಂತ. ಸರಿ ತಾನೇ? ನಿಖರವಾಗಿ. ವ್ಯತ್ಯಾಸ ಇರೋದು ಐಡೆಂಟಿಫಿಕೇಶನಲ್ಲಿ, ಕೇರಲ್ಲಿ ಅಲ್ಲ. ದೇಹಕ್ಕೆ ನೋವಾದಾಗ ಅಥವಾ ಹುಷಾರಿಲ್ಲದಾಗ ಅಯ್ಯೋ ನನಗೆ ನೋವಾಯ್ತು ಅಂತ ಕುಸಿದೋಗೋ ಬದಲು ನಾನು ಆತ್ಮ, ದೇಹಕ್ಕೆ ನೋವಾಗಿದೆ, ಅದರ ಆರೈಕೆ ಮಾಡಬೇಕು ಅನ್ನೋ ಒಂದು ವೀಕ್ಷಕನ ಸ್ಥಾನವನ್ನ ತಗೊಳ್ಳೋಕೆ ಈ ಮನೋಭಾವ ಹೆಲ್ಪ್ ಮಾಡುತ್ತೆ. ನೋವನ್ನ ಅನುಭವಿಸ್ತಾ ಇದ್ರೂ ಅದರಿಂದ ಮೆಂಟಲಿ ದೂರ ಇರೋಕೆ ಇದೊಂದು ಟೂಲ್. ಇದೇ ಉಪರಾಂತ ಸ್ಥಿತಿ. ಅಂದ್ರೆ ನೋವಿನ ಅನುಭವ ಇದೆ, ಆದ್ರೆ ನೋವಿನಿಂದಾಗೋ ದುಃಖ ಇಲ್ಲ. ಸರಿ, ದೇಹದ ಮಟ್ಟಿಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ಹಂತ. ಆದ್ರೆ ಇದನ್ನ ಸಂಬಂಧಗಳಿಗೆ ಅನ್ವಯಿಸೋದು ಅದು ನನಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಪಠ್ಯದಲ್ಲಿ ಮದುವೆಗೆ ಹೋದ ಅತಿಥಿಯ ಉದಾಹರಣೆ ಇದೆ. ಅವನು ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತಾನೆ, ಆದ್ರೆ ಯಾರ್ ಜೊತೆನೂ ಬಂಧನ ಬೆಳೆಸ್ಕೊಳ್ಳಲ್ಲ. ಇದೇ ತತ್ವವನ್ನ ನಮ್ಮ ತಂದೆ ತಾಯಿ, ಮಕ್ಕಳು, ಸಂಗಾತಿ ಜೊತೆ ಅಳವಡಿಸ್ಕೊಳ್ಳೋದು ಹೇಗೆ? ಅದು ಸ್ವಲ್ಪ ಯಾಂತ್ರಿಕ, ಭಾವನಾಶೂನ್ಯ ಅನ್ಸಲ್ವಾ? ಹೌದು, ಇದು ಈ ತತ್ವದ ತುಂಬಾನೇ ಚಾಲೆಂಜಿಂಗ್ ಮತ್ತು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಚಾನ್ಸಸ್ ಇರೋ ಭಾಗ. ಇಲ್ಲಿ ಪ್ರೀತಿಯನ್ನ ನಿರಾಕರಿಸ್ತಾ ಇಲ್ಲ, ಬದಲಿಗೆ ಮೋಹವನ್ನ ಪ್ರಶ್ನೆ ಮಾಡ್ತಾ ಇದೆ.
ಪ್ರೀತಿಗೂ ಮೋಹಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇದೆ. ಪ್ರೀತಿ ಅಂದ್ರೆ ಇನ್ನೊಬ್ಬರ ಒಳ್ಳೆಯದನ್ನ ಬಯಸೋದು, ಅದು ನಿಷ್ಕಲ್ಮಶ. ಆದರೆ ಮೋಹ ಅಥವಾ ಅತಿಯಾದ ಬಾಂಧವ್ಯ ಇದೆಯಲ್ಲ, ಅದು ನಿರೀಕ್ಷೆಗಳಿಂದ ಕೂಡಿರುತ್ತೆ. ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಹೆಂಡತಿ ಹೀಗಿರಬೇಕು, ಈ ಥರದ ನಿರೀಕ್ಷೆಗಳೇ ಸಂಬಂಧಗಳಲ್ಲಿ ನೋವಿಗೆ ಕಾರಣ. ಅಂದ್ರೆ ನೀವ್ ಹೇಳ್ತಿರೋದು ಪ್ರೀತಿಯಿಂದ ಕರ್ತವ್ಯಗಳನ್ನ ಮಾಡಿ, ಆದ್ರೆ ಫಲಿತಾಂಶದ ಮೇಲೆ ಅಥವಾ ಆ ವ್ಯಕ್ತಿ ಮೇಲೆ ಹಕ್ಕನ್ನ ಸ್ಥಾಪ್ಸಕ್ ಹೋಗ್ಬೇಡಿ ಅಂತ. ಆದ್ರೆ ಪ್ರೀತಿಯಲ್ಲಿ ನಿರೀಕ್ಷೆಗಳು ಸಹಜ ಅಲ್ವಾ? ನಮ್ಮ ಪ್ರೀತಿ ಪಾತ್ರರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಖಂಡಿತ ಇದು ಕಠಿಣ, ಅದಕ್ಕೆ ಇದೊಂದು ಅಭ್ಯಾಸ. ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ, ಯಾವಾಗ ನಿರೀಕ್ಷೆ ಕಡಿಮೆ ಆಗುತ್ತದೆಯೋ ಆಗ ನಿರಾಶೆ ಕೂಡ ಕಡಿಮೆ ಆಗುತ್ತದೆ ಅಂತ. ಈ ಅತಿಥಿ ಮನೋಭಾವ ಮೋಹವನ್ನ ಕಡಿಮೆ ಮಾಡಿ ಕರ್ತವ್ಯ ಮತ್ತು ನಿಷ್ಕಲ್ಮಶ ಪ್ರೀತಿಯನ್ನ ಮಾತ್ರ ಉಳಿಸುತ್ತೆ. ಈಗ ಮಗುವನ್ನ ಬೆಳೆಸೋದು ನಿಮ್ಮ ಕರ್ತವ್ಯ. ಅವನಿಗೆ ಒಳ್ಳೆ ಎಜುಕೇಷನ್, ಸಂಸ್ಕಾರ ಕೊಡಿ. ಆದರೆ ಅವನು ಬೆಳೆದು ತನ್ನದೇ ಆದ ನಿರ್ಧಾರಗಳನ್ನ ತಗೊಂಡಾಗ ನನ್ನ ಮಾತು ಕೇಳಿಲ್ಲ ಅಂತ ನೋವು ಮಾಡ್ಕೊಳ್ಳೋ ಬದಲು ನಾನ್ ನನ್ ಕರ್ತವ್ಯ ಮಾಡಿದ್ದೀನಿ, ಅವನ ಜೀವನ ಅವನದ್ದು ಅಂತ ಒಪ್ಕೊಳ್ಳೋದು. ಕರೆಕ್ಟ್, ಆ ಮನಸ್ಥಿತಿಯನ್ನ ಇದು ಬೆಳೆಸುತ್ತೆ. ಇದು ಸಂಬಂಧಗಳನ್ನ ಇನ್ನೂ ಹೆಲ್ದಿ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಕಂಟ್ರೋಲ್ ಬದಲು ರೆಸ್ಪೆಕ್ಟ್ ಇರುತ್ತೆ. ಇದು ಕೇಳೋಕೆ ಅರ್ಥ ಆಗತ್ತೆ, ಆದ್ರೆ ಆಚರಣೆಗೆ ತರೋದು ದೊಡ್ಡ ಸವಾಲು. ಸರಿ, ಸಂಬಂಧಗಳಲ್ಲಿನ ಈ ಸೂಕ್ಷ್ಮತೆಯನ್ನ ಬಿಟ್ಟು ಮೂರನೇ ಸ್ತಂಭಕ್ಕೆ ಬರೋಣ. ವೈಭವ ಮತ್ತೆ ಸಾಧನಗಳ ಮೇಲಿನ ಅತಿಥಿ ವೃತ್ತಿ. ಇಲ್ಲಿ ಕಂಪನಿ ಕಾರು ಬಳಸೋ ಉದ್ಯೋಗಿ ಉದಾಹರಣೆ ಇದೆ. ಇದು ಅರ್ಥ ಮಾಡ್ಕೊಳ್ಳಕ್ಕೆ ಸುಲಭ ಅನ್ಸುತ್ತೆ. ಹೌದು, ಇದು ಕಂಪ್ಯಾರಿಟಿವ್ಲಿ ಸುಲಭ, ಯಾಕಂದ್ರೆ ವಸ್ತುಗಳು ನಿರ್ಜೀವ. ಆದರೆ ಇಲ್ಲೂ ಒಂದು ಆಳವಾದ ಅಂಶ ಇದೆ. ನಾವು ಬರೀ ವಸ್ತುಗಳನ್ನ ಅಲ್ಲ, ನಮ್ಮ ಟ್ಯಾಲೆಂಟ್, ನಮ್ಮ ಜ್ಞಾನ, ನಮ್ಮ ಸಕ್ಸೆಸ್ ಇದನ್ನೂ ನನ್ನದು ಅನ್ಕೋತೀವಿ. ನಾನು ಬುದ್ಧಿವಂತ, ನಾನು ದೊಡ್ಡ ಸಾಧಕ ಅನ್ನೋ ಅಹಂಕಾರ ಬೆಳೆಯುತ್ತೆ. ಅತಿಥಿ ಪ್ರಜ್ಞೆ, ಈ ಟ್ಯಾಲೆಂಟ್, ಈ ಅವಕಾಶ ನನಗ್ ಸಿಕ್ಕಿದೆ, ನಾನಿದನ್ನ ಬಳಸ್ತಿದ್ದೀನಿ ಅಷ್ಟೇ, ಇದರ ನಿಜವಾದ ಮಾಲೀಕ ನಾನಲ್ಲ ಅನ್ನೋ ವಿನಯವನ್ನ ತರುತ್ತೆ. ಈ ಮನೋಭಾವ ಇದ್ದಾಗ ಯಶಸ್ಸು ತಲೆಗೇರಲ್ಲ, ಸೋಲು ನಮ್ಮನ್ನ ಕೂಗ್ಸಲ್ಲ. ಹಾಗಾದ್ರೆ ಇದು ಮಹತ್ವಾಕಾಂಕ್ಷೆಯನ್ನೇ ಕೊಂದು ಹಾಕಲ್ವಾ? ಒಬ್ಬ ಬಿಸ್ನೆಸ್ ಮ್ಯಾನ್ ಈ ಕಂಪ್ನಿ ನಂದಲ್ಲ ಅಂತ ಭಾವಿಸಿದ್ರೆ ಅದನ್ನ ಬೆಳ್ಸೋಕ್ ಬೇಕಾದ ಶ್ರಮ ಹಾಕ್ತಾನಾ? ಕಾಂಪಿಟೇಟಿವ್ ಜಗತ್ತಲ್ಲಿ ಈ ಮನೋಭಾವ ಒಂದು ರೀತಿ ಹಿನ್ನಡೆ ಕಾರಣ ಆಗ್ಬೋದಲ್ವಾ? ಇಲ್ಲ, ಇಲ್ಲಿ ಮತ್ತೆ ಜವಾಬ್ದಾರಿ ಮತ್ತೆ ಮಾಲೀಕತ್ವದ ವ್ಯತ್ಯಾಸ ಬರುತ್ತೆ. ಒಬ್ಬ ಒಳ್ಳೆ ಎಂಪ್ಲಾಯಿ ಅದು ಕಂಪ್ನಿ ಕಾರು ಅಂದೆ ಅದನ್ನ ಹೆಚ್ಚು ಜಾಗರೂಕತೆಯಿಂದ ನೋಡ್ಕೋತಾನೆ ಅಲ್ವಾ? ಹೌದು. ಹಾಗೇನೆ ಇದು ನನಗೆ ವಹಿಸಿರೋ ಜವಾಬ್ದಾರಿ ಅಥವಾ ಸೇವೆಯ ಅವಕಾಶ ಅಂತ ಭಾವಿಸಿದಾಗ ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀವಿ. ವ್ಯತ್ಯಾಸ ಇರೋದು ನಮ್ಮ ಆಂತರಿಕ ಪ್ರೇರಣೆಯಲ್ಲಿ. ಅಹಂಕಾರದಿಂದ ನನಗಾಗಿ ಅಂತ ಕೆಲಸ ಮಾಡೋ ಬದಲು ಇದು ನನ್ನ ಕರ್ತವ್ಯ ಅಥವಾ ಇದೊಂದು ಸೇವೆ ಅಂತ ಕೆಲಸ ಮಾಡಿದಾಗ ಒತ್ತಡ ಕಡಿಮೆಯಾಗುತ್ತೆ. ಇದು ಕಳೆದು ಹೋದ್ರೆ ಏನ್ಗತಿ ಅನ್ನೋ ಭಯ ಇರಲ್ಲ. ಎಲ್ಲಿ ಬಂಧನ ಇದೆಯೋ ಅಲ್ಲಿ ಭಯ ಇದೆ, ಬಂಧನ ಇಲ್ದಿದ್ದಾಗ ಭಯಾನೂ ಇರಲ್ಲ. ಸರಿ, ದೇಹ, ಸಂಬಂಧ ಮತ್ತೆ ಸಂಪತ್ತು, ಈ ಮೂರು ಆಯಾಮಗಳಲ್ಲಿ ಅತಿಥಿಯಾಗಿ ಬದುಕೋದ್ರಿಂದ ಸಿಗೋ ಲಾಭಗಳೇನು ಅಂತ ಪಠ್ಯದಲ್ಲಿ ಲಿಸ್ಟ್ ಮಾಡಿದ್ದಾರೆ. ಮನಸ್ಸು ಹಗುರಾಗೋದು, ನಿರೀಕ್ಷೆಗಳು ಕಡಿಮೆ ಆಗೋದು, ಅಹಂಕಾರ ಕರಗೋದು ಮತ್ತೆ ತಂದೆಯ ಪರಮಾತ್ಮ ಸ್ಮೃತಿ ಗಾಢವಾಗೋದು ಅಂತ ಇದೆ. ಈ ಕೊನೆಯ ಅಂಶವನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಯಾವಾಗ ಇದೆಲ್ಲವೂ ನಂದು ಅನ್ನೋ ಭಾವನೆ ಹೋಗುತ್ತೋ ಆಗ ಸಹಜವಾಗಿ ಹಾಗಾದ್ರೆ ಇದೆಲ್ಲ ಯಾರ್ದು ಅನ್ನೋ ಪ್ರಶ್ನೆ ಬರೋತೆ. ಆಗ ಇದೆಲ್ಲವೂ ಆ ಪರಮಾತ್ಮನದು, ಅವನು ನನಗಿದನ್ನ ಬಳಸೋಕ್ ಕೊಟ್ಟಿದ್ದಾನೆ ಅನ್ನೋ ಒಂದು ಕೃತಜ್ಞತಾ ಭಾವ ಮೂಡುತ್ತೆ. ಇದನ್ನೇ ತಂದೆ ಸ್ಮೃತಿ ಅಂತ ಹೇಳಿರೋದು. ಆಗ ನಮ್ಮ ಪ್ರತಿಯೊಂದು ಕೆಲಸನೂ ಒಂದು ರೀತಿ ಆ ದೈವಿಕ ಶಕ್ತಿಗೆ ಸಲ್ಲಿಸೋ ಪೂಜೆ ಆಗುತ್ತೆ. ನಮ್ಮ ಕೆಲಸದಲ್ಲಿ ಒಂದು ಪಾವಿತ್ರ್ಯತೆ ಬರುತ್ತೆ. ಪಠ್ಯದಲ್ಲಿ ಯಾರು ಭಿನ್ನರಾಗಿರುತ್ತಾರೋ ಅವರು ತಂದೆಯ ಪ್ರಿಯರಾಗುತ್ತಾರೆ ಅಂತ ಒಂದು ಲೈನ್ ಇದೆ. ಇಲ್ಲಿ ಭಿನ್ನರಾಗಿರೋದು ಅಂದ್ರೆ ಏನು? ಜಗತ್ತಿಂದ ದೂರ ಸರಿದು ವಿಚಿತ್ರವಾಗಿ ಬದುಕೋದಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲಿ ಭಿನ್ನತೆ ಅಂದ್ರೆ ಎಲ್ಲರ ಜೊತೆ ಎಲ್ಲಗರ ಮಧ್ಯೆ ಇದ್ರೂ ಒಳಗಿನಿಂದ ಅಂಟ್ಕೊಳ್ಳದೆ ಇರೋದು. ಎಲ್ಲರೂ ನಂದು ನಂದು ಅಂತ ಹೋರಾಡ್ತಿರುವಾಗ ನೀವು ಎಲ್ಲವನ್ನೂ ಬಳಸ್ತಾ ಎಲ್ಲರ ಜೊತೆ ಪ್ರೀತಿಯಿಂದ ಇದ್ರೂ ಇಲ್ಲಿ ಯಾವುದೂ ನಂದಲ್ಲ ಅನ್ನೋ ಆಂತರಿಕ ಸ್ಥಿತಿಯಲ್ಲಿರೋದು. ಈ ನಿರ್ಲಿಪ್ತ ಸ್ಥಿತಿಯೇ ನಮ್ಮನ್ನ ವಿಶಿಷ್ಟರನ್ನಾಗಿಸುತ್ತೆ, ಭಿನ್ನರನ್ನಾಗಿಸುತ್ತೆ. ಇದು ಹೊರಗಿನ ವೇಷಭೂಷಣದ ಭಿನ್ನತೆ ಅಲ್ಲ, ಒಳಗಿನ ಪ್ರಜ್ಞೆ ಭಿನ್ನತೆ. ಇದೆಲ್ಲ ತಾತ್ವಿಕವಾಗಿ ಕೇಳೋಕೆ ಚೆನ್ನಾಗಿದೆ. ಆದ್ರೆ ಇದನ್ನ ನಮ್ಮ ದಿನನಿತ್ಯದ ಗಡಿಬಿಡಿಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ?
ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ನಾನು ಅತಿಥಿ ಅಂತ ನೆನ್ಪಲ್ಲಿಟ್ಕೊಳ್ಳೋದು ಸಾಧ್ಯನಾ? ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಇದು ಅವಾಸ್ತವಿಕ ಅನ್ಸುತ್ತೆ. ನಿಮ್ಮ ಪ್ರಶ್ನೆ ತುಂಬಾನೇ ಪ್ರಾಕ್ಟಿಕಲ್. ಇದನ್ನ ಒಂದೇ ದಿನದಲ್ಲಿ ಸಾಧಿಸೋಕ್ಕಾಗಲ್ಲ. ಅದಕ್ಕಾಗಿಯೇ ಮೂಲ ಪಠ್ಯ ಇದನ್ನ ಒಂದು ಅಭ್ಯಾಸ ಅಥವಾ ಪ್ರಾಕ್ಟೀಸ್ ಅಂತ ಹೇಳುತ್ತೆ. ಅದು ಸೂಚಿಸೋ ದೈನಂದಿನ ಅಭ್ಯಾಸ ಬಹಳ ಸರಳ. ದಿನದಲ್ಲಿ ಕೆಲವು ಸಲ ಯಾವುದೇ ಕೆಲಸ ಮಾಡುವಾಗ ಒಂದು ಕ್ಷಣ ನಿಂತು ಮನಸ್ಸಲ್ಲಿ ಹೀಗೆ ಹೇಳ್ಕೊಳ್ಳೋದು: ನಾನು ಆತ್ಮ, ಈ ದೇಹದಲ್ಲಿ ಅತಿಥಿ, ಇಲ್ಲಿರೋದೆಲ್ಲ ಪರಮಾತ್ಮನದು, ನಾನು ಕೇವಲ ಒಬ್ಬ ಸೇವಕ. ಅಂದ್ರೆ ಒಂದ್ ರೀತಿ ಮೆಂಟಲ್ ಚೆಕ್ ಇನ್ ತರ. ಉದಾಹರಣೆಗೆ ಆಫೀಸಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಬಗ್ಗೆ ಹೆಚ್ಚು ಟೆನ್ಷನ್ ಆದಾಗ ಒಂದು ಕ್ಷಣ ಕಣ್ಮುಚ್ಚಿ ಈ ವಾಕ್ಯ ನೆನಪಿಸ್ಕೊಳ್ಳೋದು. ಇದರಿಂದ ನಿಜವಾಗ್ಲೂ ಒತ್ತಡ ಕಡಿಮೆ ಆಗುತ್ತಾ? ಖಂಡಿತವಾಗಿಯೂ. ಆ ಒಂದು ಕ್ಷಣದ ಅರಿವು ಆ ದೊಡ್ಡ ಚಿತ್ರಣವನ್ನ ನೆನಪಿಸುತ್ತೆ. ಈ ಪ್ರಾಜೆಕ್ಟ್ ನನ್ನ ಜೀವನದ ಸರ್ವಸ್ವ ಅಲ್ಲ, ಇದು ನಾನು ನಿರ್ವಹಿಸ್ತಿರೋ ಒಂದು ಜವಾಬ್ದಾರಿ ಅಷ್ಟೇ ಅನ್ನೋ ಭಾವನೆ ಬಂದಾಗ ಒತ್ತಡದ ತೀವ್ರತೆ ಕಡಿಮೆ ಆಗುತ್ತೆ. ಫಲಿತಾಂಶದ ಬಗ್ಗೆ ಇರೋ ಅತಿಯಾದ ಚಿಂತೆ ದೂರ ಆಗುತ್ತೆ. ಆಗ ನಾವು ಹೆಚ್ಚು ಕ್ರಿಯೇಟಿವ್ ಆಗಿ, ಶಾಂತವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇದು ಕೇವಲ ಜ್ಞಾನವಾಗಿ ಉಳಿಬಾರ್ದು, ಅನುಭವ ಆಗ್ಬೇಕು. ಪದೇ ಪದೇ ಈ ಸ್ಮೃತಿಯನ್ನ ತರೋದ್ರಿಂದ ನಿಧಾನವಾಗಿ ಅದು ನಮ್ಮ ಸಹಜ ಸ್ಥಿತಿಯಾಗುತ್ತೆ. ಅದ್ಭುತ. ಅಂದ್ರೆ ನಮ್ಮ ಕರ್ಮದ ಸ್ವರೂಪವೇ ಬದಲಾಗುತ್ತೆ. ಒತ್ತಡದಿಂದ ಮಾಡೋ ಕೆಲ್ಸಕ್ಕೂ ಸೇವಾಭಾವದಿಂದ ಮಾಡೋ ಕೆಲ್ಸಕ್ಕೂ ಇರೋ ವ್ಯತ್ಯಾಸ ನಾವೆಲ್ಲರೂ ಅನುಭವಿಸಿದ್ದೀವಿ. ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯನ್ನ ಒಟ್ಟಿಗೆ ಸೇರಿಸೋದಾದ್ರೆ, ಅತಿಥಿ ಪ್ರಜ್ಞೆ ಅನ್ನೋದು ಕೇವಲ ಒಂದು ಪದ ಅಲ್ಲ, ಅದು ಜೀವನವನ್ನ ನೋಡೋ, ಅನುಭವಿಸೋ ಒಂದು ಪರಿವರ್ತನಾಕಾರಿ ದೃಷ್ಟಿಕೋನ. ಮಾಲೀಕತ್ವದ ಭಾರವನ್ನ ಇಳಿಸಿ ಅತಿಥಿಯ ಲಘುತ್ವ ಮತ್ತೆ ಜವಾಬ್ದಾರಿಯನ್ನ ಅನುಭವಿಸೋದೇ ಇದರ ಸಾರ. ಹೌದು, ಪಠ್ಯದ ಘೋಷವಾಕ್ಯವೇ ಇದನ್ನೇ ಸುಂದರವಾಗಿ ಹೇಳುತ್ತೆ. ಅತಿಥಿ ವೃತ್ತಿಯನ್ನು ಧರಿಸಿದರೆ ನನ್ನದು ಎಂಬ ಬಂಧನ ಕರಗುತ್ತದೆ. ಉಪಯೋಗದಲ್ಲೇ ಯೋಗವನ್ನು ಅನುಭವಿಸುವವರು ಸದಾ ಉಪರಾಮಾಗಿರುತ್ತಾರೆ. ಇಲ್ಲಿ ಉಪಯೋಗದಲ್ಲೇ ಯೋಗ ಅನ್ನೋದು ಬಹಳ ಮುಖ್ಯ. ಅಂದ್ರೆ ವಸ್ತುಗಳನ್ನ, ಸಂಬಂಧಗಳನ್ನ, ಜಗತ್ತನ್ನ ಬಿಟ್ಟು ಓಡಿ ಹೋಗೋದಲ್ಲ. ಅವುಗಳನ್ನ ಬಳಸ್ತಾ ಇರುವಾಗಲೇ ಆ ಬಳಕೆಯಲ್ಲೇ ಒಂದು ರೀತಿಯ ಯೋಗವನ್ನ, ಅಂದ್ರೆ ಭಗವಂತನ ಜೊತೆಗಿನ ಸಂಪರ್ಕವನ್ನ, ನಿರ್ಲಿಪ್ತತೆಯನ್ನ ಸಾಧಿಸೋದು. ಇದು ಕರ್ಮಯೋಗದ ಒಂದು ಬಹಳ ಆಳವಾದ ಮತ್ತು ಪ್ರಾಕ್ಟಿಕಲ್ ವಿವರಣೆಯಂತಿದೆ. ಈ ಚರ್ಚೆ ಆರಂಭದಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ: ಇದು ಜ್ಞಾನೋದಯದ ದಾರಿನಾ ಅಥವಾ ನಿರಾಸಕ್ತಿಗೆ ಕಾರಣನಾ ಅಂತ. ಈಗ ನನಗನ್ನಿಸ್ತಿರೋದು ಇದು ಜವಾಬ್ದಾರಿಯುತ ನಿರ್ಲಿಪ್ತತೆ, ಅಂದ್ರೆ ರೆಸ್ಪಾನ್ಸಿಬಲ್ ಡಿಟ್ಯಾಚ್ಮೆಂಟ್ ಮಾರ್ಗ. ಯಾವುದನ್ನು ನಿರ್ಲಕ್ಷಿಸದೆ ಎಲ್ಲದರ ಬಗ್ಗೆನೂ ಕಾಳಜಿ ವಹಿಸ್ತಾ, ಆದ್ರೆ ಯಾವುದಕ್ಕೂ ಅಂಟುಕೊಳ್ಳದೆ ಬದುಕೋದು. ನಿಖರವಾಗಿ. ಈ ಚರ್ಚೆಯ ಕೊನೆಯಲ್ಲಿ ಮೂಲ ಪಠ್ಯ ನಮ್ಮನ್ನ ಪ್ರತಿದಿನ ಕೇಳ್ಕೋಬೇಕಾದ ಒಂದು ಸರಳ ಆದ್ರೆ ಅತ್ಯಂತ ಗಹನವಾದ ಪ್ರಶ್ನೆಯೊಂದಿಗೆ ಬಿಡುತ್ತೆ: ನಾನು ಮಾಲೀಕನ ಅಥವಾ ಅತಿಥಿಯ? ಈ ಒಂದು ಪ್ರಶ್ನೆಯನ್ನ ದಿನದ ಆರಂಭದಲ್ಲಿ ಅಥವಾ ಯಾವುದೇ ಗೊಂದಲದ ಸಂದರ್ಭದಲ್ಲಿ ಕೇಳ್ಕೊಂಡ್ರೆ ನಮ್ಮ ದೃಷ್ಟಿಕೋನ, ನಮ್ಮ ಪ್ರತಿಕ್ರಿಯೆಗಳು, ನಮ್ಮ ನಿರ್ಧಾರಗಳು ಸಂಪೂರ್ಣವಾಗಿ ಬದಲಾಗೋ ಸಾಧ್ಯತೆ ಇದೆ. ಹಾಗಾಗಿ ಈ ಚರ್ಚೆಯ ಕೊನೆಯಲ್ಲಿ ಚಿಂತನೆಗೆ ಒಂದು ವಿಷಯವನ್ನ ಬಿಡೋಣ. ಮಾಲೀಕ ಅಥವಾ ಅತಿಥಿ ಅನ್ನೋ ಈ ಎರಡೂ ಪದಗಳನ್ನ ಮೀರಿ ಜೀವನದಲ್ಲಿ ನಮಗೆ ಸಿಗೋ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ಸಂಬಂಧವನ್ನ ನಾವು ಹೊಂದಬೇಕಾದ ಆಸ್ತಿ ಅಂತ ನೋಡೋ ಬದಲು ಕೃತಜ್ಞತೆಯಿಂದ ಅನುಭವಿಸಿ, ಸಮಯ ಬಂದಾಗ ಸಂತೋಷದಿಂದ ಬಿಟ್ಕೊಡೋಕೆ ಸಿಕ್ಕಿದ ಒಂದು ಉಡುಗೊರೆ ಅಂದ್ರೆ ಗಿಫ್ಟ್ ಅಂತ ಭಾವಿಸಿದ್ರೆ ಹೇಗಿರುತ್ತೆ? ಆ ಒಂದು ಸಣ್ಣ ಬದಲಾವಣೆ ನಮ್ಮ ಜೀವನದ ಅನುಭವವನ್ನೇ ಹೇಗೆ ಬದಲಾಯಿಸಬಹುದು?